ಓಂ ಗಂಗಾ ಪೃಥ್ವಿ ವಾಯುರಗ್ನೇಹ ಆಕಾಶದ್ವಯಂ ಆಗ್ನೇರಪಹಾದ್ಯಂ ಸಮಸ್ತ ಸೃಷ್ಟಿಕರ್ತ ಮಹಾಪಂಚಭೂತಂ ಏಕಲಿಂಗಂ ಶಿವ ಪಾರ್ವತಿಯೇ ನಮಃ. ಅಷ್ಟದಿಕ್ಪಾಲಕರೇ, ಅಷ್ಟವಸುಗಳೇ, ನವಗ್ರಹಾದಿ ದೈವೇ ನಮಃ. ಮಾತಾ ಪಿತಾ ಗುರು ಋಷಿ ದೈವೇ ನಮಃ. ಮಹಾಪಂಚಭೂತಗಳಲ್ಲಿ ನಮಿಸುತ್ತಾ ಮಾತಾ ಪಿತಾ ಪಿತೃದೇವತೆಗಳಲ್ಲಿ, ನವಗ್ರಹಗಳಲ್ಲಿ, ಅಷ್ಟದಿಕ್ಪಾಲಕರು, ಅಷ್ಟವಸುಗಳಲ್ಲಿ ಪ್ರಾರ್ಥಿಸುತ್ತಾ ಅವರನ್ನು ನೆನೆಯುತ್ತಾ, ಈ ದಿನದ ಒಂದು ವಿಚಾರ, ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ಈ ಜ್ಯೋತಿಷ್ಯ ಕುಂಡಲಿ ಪೂಜೆಗಳ ಬಗ್ಗೆ ಸವಿಸ್ತಾರವಾಗಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್, ಡಯಟಿಷಿಯನ್, ಯೋಗ ಗುರು, ನ್ಯೂಮರಾಲಜಿ ಮತ್ತು ಜ್ಯೋತಿಷ್ಯ ತಜ್ಞರು KV ಮಹಾದೇವ್. ದಯಮಾಡಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ಹೀಗೆ ಮಾಡೋದ್ರಿಂದ ಫ್ಯೂಚರಲ್ಲಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಅದರಿಂದ ನಿಮ್ಮ ಜ್ಞಾನ ಜಾಸ್ತಿ ಆಗ್ತದೆ. ಎಲ್ಲರೂ ಸುಸಂಸ್ಕೃತರಾಗಿರೋಣ, ಎಲ್ಲರೂ ಸಂತೋಷವಾಗಿರೋಣ, ದೈವಾನುಗ್ರಹವನ್ನು ಪಡೆಯೋಣ ಅಂತ ಹೇಳ್ತಾ, ಈ ದಿನ ನಿಮಗೆ ಮನುಷ್ಯ ಗಣ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸಂಸಾರಕ್ಕಾಗಿ ದುಡಿಯುವ ಇವರಿಗೆ ಅಂದರೆ ರಾಕ್ಷಸ ಗಣದವ್ರ ಬಗ್ಗೆ ಹೇಳಿದ್ದೀನಿ, ದೇವಗಣ ಅಂದರೆ ಏನು ಅಂತ ಹೇಳಿದ್ದೀನಿ, ಮನುಷ್ಯ ಗಣ ಅಂದರೆ ಏನು ಅಂತ ಈ ದಿನ ಹೇಳ್ತೀನಿ. ಒಂದು ಸಂಸಾರ, ಒಂದು ಜೀವನಕ್ಕಾಗಿ ದುಡಿಯುವಂತಹ ಇವರಿಗೆ ಸಂಬಂಧ, ಸ್ನೇಹಿತರು, ಹೀಗೆ ಭಾವನೆಗಳು ಇವರಲ್ಲಿ ಅಧಿಕವಾಗಿರ್ತದೆ. ಒಂದು ಮಾನವೀಯತೆ ಗುಣಗಳು ಅಂತ ಹೇಳ್ತೀವಲ್ಲ, ಮಾನವೀಯತೆ. ಮನುಷ್ಯರು ಅಂದರೆ ಯಾರು? ಪರೋಪಕಾರ ನಿಮಿತ್ತಂ ಈ ಮನುಷ್ಯ ಜನ್ಮ. ಪರೋಪಕಾರ ಮಾಡುವಂತಹವರು, ಮೋಸ, ದಗ, ವಂಚನೆ, ಅನ್ಯಾಯ, ಇವೆಲ್ಲವನ್ನು ಬಿಟ್ಟವರು. ಒಳ್ಳೆ ಗುಡ್ ಹಾರ್ಟ್ ಇರುವಂತಹವರು, ಸ್ವಾರ್ಥವನ್ನು ಬಿಟ್ಟಂತಹವರು, ಪರೋಪಕಾರಿಗಳು, ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಆಲೋಚನೆಗಳನ್ನು ಮಾಡುವಂತಹವರು, ಒಳ್ಳೆಯದನ್ನೇ ಬಯಸುವಂತಹವರು, ಒಳ್ಳೆಯದನ್ನೇ ಮಾಡುವಂತಹವರು ಮನುಷ್ಯರು ಅಂತ ಹೇಳ್ತೀವಿ. ಹಾಗೆ ಸಾಮಾನ್ಯ ಮನುಷ್ಯರಂತೆ ಇವರ ಜೀವನ ದುಡಿಮೆಗೆ ಪ್ರಾಮುಖ್ಯತೆ ನೀಡುವಂತಹವರು ಇವರು. ಯಾರಾದರೂ ಸಹಾಯ ಕೇಳಿದರೆ ತಮ್ಮ ಕೆಲಸದಲ್ಲಿ ನಿರತರಾದಂತೆ ಇವರು ತೋರಿಸ್ಕೊಳ್ತಾರೆ, ಹಾಗೆ ಸಹಾಯ ಕೂಡ ಮಾಡ್ತಾರೆ. ಇವರಲ್ಲೂ ಸಹಾಯ ಮಾಡುವ ಗುಣ ಇರುವವರು ಕೂಡ ಇದ್ದಾರೆ. ಈ ಗುಣದವರು ಮಿಶ್ರ ಗುಣಗಳನ್ನು ಹೊಂದಿರ್ತಾರೆ. ಅಂದರೆ ಕೆಲವರಲ್ಲಿ ಇದು ಸ್ವಲ್ಪ ಕಡಿಮೆ, ಕೆಲವರಲ್ಲಿ ಸಾಕಷ್ಟು ಇರ್ತದೆ. ಮಿಶ್ರ ಗುಣಗಳು ಇರ್ತದೆ ಮನುಷ್ಯ ಗಣದಲ್ಲಿ. ಕಾಯೇನ ವಾಚ ಮನಸ್ಸ ಇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವತ್ ಕರೋಮಿ ಅಂತ ಹೇಳ್ತೀವಲ್ಲ, ಹಾಗೆ ಕೆಲವೊಂದು ಮನುಷ್ಯ ಗುಣಗಳು ಇವರಲ್ಲಿ ಬಂದಿರ್ತದೆ. ಮಿಶ್ರ ಗುಣಗಳನ್ನು ಕೆಲವರಲ್ಲಿ ಕಾಣ್ಬೋದು, ಕೆಲವರಲ್ಲಿ ಒಳ್ಳೆಯ ಸಂಸ್ಕಾರವನ್ನು ನೋಡಬಹುದು. ಹಾಗಿದ್ರೆ ಈ ಮನುಷ್ಯ ಗಣ ಯಾವ ನಕ್ಷತ್ರಕ್ಕೆ ಬರುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಪೂರ್ವ ಫಲ್ಗುಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಪೂರ್ವ ಭಾದ್ರ ನಕ್ಷತ್ರ ಮತ್ತು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಈ ಒಂದು ಮನುಷ್ಯ ಗಣಕ್ಕೆ ಸೇರ್ತಾರೆ. ನಾವು ಈ ಒಂದು ಗಣಕೂಟವನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ತಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕನ್ಯೆ ಮತ್ತು ವರ ಇಬ್ಬರದು ಒಂದೇ ಗಣವಾದರೆ ಅದಕ್ಕೆ ನಾವು 6 ಅಂಕಗಳನ್ನು 6 ಮಾರ್ಕ್ಸನ್ನು ಕೊಡ್ತೀವಿ. ಕನ್ಯೆ ಮನುಷ್ಯ ಗಣವನ್ನು ಹೊಂದಿದ್ದು, ವರನದು ದೇವಗಣವಾದರೆ ಅದಕ್ಕೆ 5 ಅಂಕಗಳನ್ನು ಕೊಡ್ತೀವಿ. ವರನದು ಮನುಷ್ಯ ಗಣ ಆಗಿದ್ದು ಕನ್ಯೆಯದು ದೇವಗಣವಾದರೆ ಅದಕ್ಕೆ 5 ಅಂಕಗಳು ಅಂತ ಬರ್ತದೆ. ಮನುಷ್ಯ ಮತ್ತು ರಾಕ್ಷಸ ಅಥವಾ ರಾಕ್ಷಸ ಮತ್ತು ಮನುಷ್ಯ ಗಣವಾದರೆ ಅದಕ್ಕೆ 1 ಅಂಕ. ಮನುಷ್ಯ ಮತ್ತು ರಾಕ್ಷಸ ಗಣ ಬರಬಾರ್ದು. ಆ ಥರ ಬಂತು ಅಂದರೆ ಮದುವೆ ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. ಅಥವಾ ರಾಕ್ಷಸ ಮತ್ತು ಮನುಷ್ಯ ಗಣವಾದರೆ ಅದಕ್ಕೆ 1 ಅಂಕ. ವಧುವರರದು
ಒಬ್ಬರದು ಮನುಷ್ಯಗಣ ಮತ್ತೊಬ್ಬರದು ರಾಕ್ಷಸ ಗಣ ಬರಬಾರದು. ಅದಕ್ಕೆ ಒಂದು ಅಂಕ ಮಾತ್ರ ಕೊಡ್ತೀವಿ. ರಾಕ್ಷಸ ಗಣ ಮತ್ತು ದೇವಗಣದ ವರ ಮತ್ತು ಕನ್ಯೆ ಆದರೆ ಅದಕ್ಕೆ ಇನ್ನೊಂದ್ಸರಿ ನೋಡಿ, ರಾಕ್ಷಸ ಗಣ ಮತ್ತು ದೇವಗಣದ ವರ ಮತ್ತು ಕನ್ಯೆ ಆದರೆ ರಾಕ್ಷಸ ಗಣದ ವರ ವಧು ಮತ್ತು ದೇವಗಣದ ವರ ಆದರೆ ಇದಕ್ಕೆ 0 ಮಾರ್ಕ್ಸು. ಹಾಗಾಗಿ ಇಲ್ಲಿ ಹೆಣ್ಣು ರಾಕ್ಷಸ ಗಣ ಇರಬಾರ್ದು, ಹುಡುಗ ದೇವಗಣ ಆಗಬಾರ್ದು. ಈ ರಾಕ್ಷಸರು ದೇವರನ್ನ ಮೇಲೆ ಅಧಿಕಾರವನ್ನು ಜಾಸ್ತಿ ಚಲಾಯಿಸ್ತಾರೆ, ಅದಕ್ಕೋಸ್ಕರ ಇದಕ್ಕೆ 0 ಮಾರ್ಕ್ಸು. ದೇವಗಣದ ವರ ಮನುಷ್ಯಗಣದ ಕನ್ಯೆ ಆದರೆ ಇದಕ್ಕೂ ಕೂಡ 0 ಅಂಕಗಳನ್ನು ಕೊಡ್ತೀವಿ. ಇದು ಶುಭಪ್ರದವಲ್ಲ. ಹಾಗೆ ಗ್ರಹ ಮೈತ್ರಿ ರಜ್ಜು ನಾಡಿಕೂಟಗಳು ಶುಭವಾಗಿದ್ದಲ್ಲಿ ಕನ್ಯೆಯದು ರಾಕ್ಷಸ ಗಣವಾಗಿ ವರನದು ಮನುಷ್ಯ ಗಣವಾದರೆ ದೋಷವಿಲ್ಲ ಅಂತೇಳಿ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತದೆ. ಹಾಗೆಯೇ ಕನ್ಯೆಯ ಜನ್ಮ ನಕ್ಷತ್ರದಿಂದ ವರನ ಜನ್ಮ ನಕ್ಷತ್ರಕ್ಕೆ 14 ನಕ್ಷತ್ರಗಳ ಅಂತರವಿದ್ದರೆ ಗಣಕೂಟದಲ್ಲಿ ದೋಷವಿರುವುದಿಲ್ಲ ಅಂತಲೂ ಕೂಡ. ಸೊ ಆಪ್ಷನ್ಸ್ಗಳಿದೆಲ್ಲ ಎಕ್ಸ್ಟ್ರಾ ಆಪ್ಷನ್ಸ್, ಹಾಗಾಗಿ ಇದಕ್ಕೂ ಕೂಡ ಒಂದು ಆಪ್ಷನ್ಸ್ ಇದೆ ಎಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಹಾಗೆಯೇ ಕನ್ಯೆ ಮತ್ತು ವರನ ಜಾತಕ ಹೊಂದಾಣಿಕೆ ಮಾಡುವಾಗ ಗಣಕೂಟದ ಜೊತೆಗೆ ಉಳಿದ ಗುಣಗಳನ್ನು ನಾವು ಗಮನಿಸಬೇಕು. ಒಟ್ಟು 36 ಗುಣಗಳಿವೆ. ಅದರಲ್ಲಿ ಕನಿಷ್ಠ 18 ಗುಣಗಳಾದರೂ ಕೂಡ ಬಂದರೆ ಮದುವೆಗೆ ಯೋಗ್ಯ ಅಂಥೇಳಿ ಈ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ತಾ ಇದೆ. ಇನ್ನು ಈ ಗಣಕೂಟಗಳನ್ನು ಹೇಗೆ ಮಾಡಪ್ಪ ಅಂದರೆ, ನಕ್ಷತ್ರಗಳಲ್ಲಿ ದೇವಗಣ ಮನುಷ್ಯಗಣ ರಾಕ್ಷಸ ಗಣಗಳಿವೆ. ಆದರೆ ಅದಕ್ಕೂ ನಕ್ಷತ್ರಗಳ ಅಧಿದೇವತೆಗಳಿಗೂ ಸಂಬಂಧವಿರುವುದಿಲ್ಲ ಎಂಬುದನ್ನು ನಾವು ಮನಗಾಣಬೇಕು ಅಂಥೇಳಿ ಶಾಸ್ತ್ರ ಹೇಳ್ತದೆ. ಬಹುಶಃ ಚಂದ್ರನ ಪ್ರಭಾವಕ್ಕೆ ಅನುಗುಣವಾಗಿ ನಾವು ವಿಭಾಗಿಸಬೇಕಾಗ್ತದೆ. ಅದಕ್ಕೆ ಪೂರಕವಾದ ಆಧಾರಗಳಲ್ಲಿ ಇದು ಕರ್ಮ ಮತ್ತು ಗುಣ ಸ್ವಭಾವಕ್ಕೆ, ಕರ್ಮ ಅಂದರೆ ಕೆಲಸ, ಗುಣ ಸ್ವಭಾವಕ್ಕೆ ಸಂಬಂಧಿಸಿದೆ. ಆದರೆ ಇದು ಕರ್ಮ ಮತ್ತು ಗುಣ ಸ್ವಭಾವಕ್ಕೆ ಸಂಬಂಧಿಸಿದೆ. ಜಾತಕದ ಲಗ್ನಾಧಿಪತಿ ಚಂದ್ರ, ಕುಂಡಲಿಯಲ್ಲಿರುವ ಬಲಯುತವಾದಂತಹ ಗ್ರಹ ಇವುಗಳು ಆ ಜಾತಕದ ಸ್ವಭಾವವನ್ನು ನಿರ್ಧರಿಸುತ್ತದೆ. ಆಗ ಸ್ವಭಾವಕ್ಕೆ ಸಂಬಂಧಿಸಿದಂತೆ ಅಂದರೆ ಒಂದು ಜಾತಕದ ಲಗ್ನಾಧಿಪತಿ ಚಂದ್ರ, ಕುಂಡಲಿಯಲ್ಲಿರುವ ಬಲಯುತವಾದಂತಹ ಗ್ರಹ, ಇವು ಆ ಜಾತಕದ ಗುಣ ಸ್ವಭಾವವನ್ನು ನಿರ್ಣಯಿಸುತ್ತದೆ. ಹಾಗಾಗಿ ಗಣಕೂಟಕ್ಕಾಗಿ ಜಾತಕವನ್ನು ತಿರಸ್ಕರಿಸುವುದು ಸರಿಯಲ್ಲ. ಇದನ್ನು ಎಲ್ಲ ನಾನೇ ನಿಮಗೆ ನೇರವಾಗಿ ಹೇಳ್ಬಿಡ್ಬೋದು. ಏನೋ ಕ್ರಿಯೇಟ್ ಮಾಡಿ ಸೃಷ್ಟಿ ಮಾಡಿ ಹೇಳ್ತಿದ್ದಾರೆ ಅಂತ ನೀವು ಹೇಳ್ತೀರಿ ಅಂತೇಳಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನು ನಾನು ನೋಡಿಕೊಂಡು ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇರೋದು. ಹಾಗಾಗಿ ಗಣಕೂಟಗಳನ್ನು ತುಂಬ ಅತಿ ಮುಖ್ಯವಾದ್ದು. ಒಂದು ವಿವಾಹಕ್ಕೆ ಒಂದು ವಧುವರನ್ನು ನಾವು ವಿವಾಹ ಮಾಡಬೇಕು ಅಂದರೆ ಗಣಕೂಟ ತುಂಬ ಮುಖ್ಯವಾದದ್ದು. ಹಾಗಾಗಿ ಯಾರು ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ನೀವು ಬೇರೆ ಬೇರೆ ವಿಚಾರಗಳಿಗೆ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ತಿರಸ್ಕಾರ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಧುವರರು ದಂಪತಿಗಳು ತುಂಬ ಅವರ ಲೈಫ್ನಲ್ಲಿ ಸಫರ್ ಮಾಡಬೇಕಾಗ್ತದೆ. ಅದನ್ನು ನೋಡಿಕೊಂಡು ಪೇರೆಂಟ್ಸ್ಗಳು ನೀವು ಕೂಡ ಮತ್ತೊಂದು ರೀತಿಯಲ್ಲಿ ಸಫರ್ ಮಾಡಬೇಕಾಗ್ತದೆ. ಅವ್ರಿಗೆ ಹುಟ್ಟಿದಂತಹ ಮಕ್ಕಳು ಕೂಡ ಮಗದೊಂದು ರೀತಿಯಲ್ಲಿ ಸಫರ್ ಮಾಡಬೇಕಾಗ್ತದೆ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸುಳ್ಳಲ್ಲ. ಜ್ಯೋತಿಷ್ಯ ಶಾಸ್ತ್ರ ಇದು ಆರ್ಯಭಟ್ಟ ಹೇಳಿದ್ದಾರೆ 1,500 ವರ್ಷಗಳ ಹಿಂದೆಯೇ. ಹಾಗಾಗಿ ಗ್ರಹಗಳ ಚಲನೆ, ಭೂಮಿಯ ಚಲನೆ, ನಕ್ಷತ್ರಗಳ ಚಲನೆ ಇದೆಲ್ಲವನ್ನು ಆಧಾರವಾಗಿಟ್ಕೊಂಡು ಈ ಅಸ್ಟ್ರಾಲಜಿಯನ್ನು ಮಾಡಿರುವಂತಹದ್ದು. ನಿಮಗೆ ಕೆಲವರು ಆಫ್ ನಾಲೆಡ್ಜ್ ಇರುವಂತಹವರು ನಿಮಗೆ ದಾರಿ ತಪ್ಪಿಸಬಹುದು, ಅಥವಾ ಸರಿಯಾಗಿ ಅದರ ಜ್ಞಾನ ಇಲ್ಲದವರ ಹತ್ರ ಹೋದಾಗ ನೀವು ದಾರಿ ತಪ್ಪಬಹುದು, ಅಥವಾ ನಿಮ್ಮ ಕೆಲವೊಂದು ಅತಿ ಬುದ್ಧಿಯಿಂದ ನೀವು ಕೂಡ ಇದನ್ನು ನೆಗ್ಲೆಕ್ಟ್ ಮಾಡಬಹುದು. ದಯಮಾಡಿ ಆ ಥರ ಮಾಡಬೇಡಿ ಅಂತ ಹೇಳ್ತಾ, ಸರ್ವಜನೋ ಸುಖಿನೋ ಭವಂತು. ಒಳ್ಳೆಯವ್ರಿಗೂ ಪ್ರತಿಯೊಬ್ಬರಿಗೂ
ಒಂದು ಸನ್ಮಾರ್ಗ ಸಿಗಲಿ, ಸಂಸ್ಕಾರ ಸಿಗಲಿ, ದುಷ್ಟಗಣಗಳಿಂದ ಕೆಟ್ಟದ್ರಿಂದ ದೂರ ಉಳಿದು ನೀವು ಸಂತೋಷವಾಗಿದ್ದು ಬೇರೆಯವ್ರನ್ನೂ ಸಂತೋಷವಾಗಿಡೋದಕ್ಕೆ